ನಿರ್ದೇಶಕ ಓಂ ಪ್ರಕಾಶ್ ರಾವ್ ಬರೋಬ್ಬರಿ 3.85 ಕೋಟಿ ರೂಪಾಯಿ ವಂಚನೆ ಆರೋಪ ಕೇಳಿಬಂದಿದೆ. ನಟ ಭಾಸ್ಕರ್ ಶೆಟ್ಟಿ ಕಮಿಷನರ್ ಸೀಮಂತ್ ಕುಮಾರ್ ಅವರಿಗೆ ದೂರನ್ನು ಕೊಟ್ಟಿದ್ದು, ಸಿನಿಮಾ ಮಾಡೋದಾಗಿ ಹಣ ಪಡೆದು ವಂಚಿಸಿದ್ದಾರೆ ಹಾಗೂ ಹಣ ವಾಪಸ್ ಕೇಳಿದಾಗ ಧಮಕಿ ಹಾಕ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಸಿನಿಮಾ ಮಾಡೋದಾಗಿ ಹಣ ಪಡೆದಿದ್ದ ಓಂ ಪ್ರಕಾಶ್ ರಾವ್ ಇದೀಗ ಹಣ ವಾಪಸ್ ಕೊಡ್ತಿಲ್ಲ, ಹಣ ಕೇಳಿದಾಗ ಬೆದರಿಕೆ ಹಾಕ್ತಿದ್ದಾರೆ ಅಂತ ಭಾಸ್ಕರ್ ಶೆಟ್ಟಿ ಆರೋಪಿಸಿದ್ದು, ಈ ಸಂಬಂಧ ಕಮಿಷನರ್ ಕಚೇರಿಗೆ ದೂರನ್ನು ನೀಡಿದ್ದಾರೆ. ಆದರೆ ಭಾಸ್ಕರ್ ಶೆಟ್ಟಿ ಮಾಡಿರುವಂಥ ಆರೋಪವನ್ನು ಓಂ ಪ್ರಕಾಶ್ ರಾವ್ ತಳ್ಳಿ ಹಾಕಿದ್ದಾರೆ. ತಾವು 10 ಲಕ್ಷ ರೂಪಾಯಿ ಮಾತ್ರ ಪಡೆದಿದ್ದು ಭಾಸ್ಕರ್ ಶೆಟ್ಟಿ ತಮ್ಮ ಸಿನಿಮಾದಲ್ಲಿ ನಟಿಸಿದ್ದಾರೆ ಅಂತ ಹೇಳಿದ್ದಾರೆ. ಭಾಸ್ಕರ್ ಶೆಟ್ಟಿ ಸುಳ್ಳು ಹೇಳ್ತಿದ್ದಾರೆ, ನಾನು ಎಲ್ಲರ ಕಾಲ್ ಕೂಡ ಪಿಕ್ ಮಾಡ್ತೀನಿ, ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡ್ತಿದ್ದಾರೆ ಎಂದಿದ್ದಾರೆ. ಓಂ ಪ್ರಕಾಶ್ ರಾವ್ ವಿರುದ್ಧ ಹಣದ ವಂಚನೆ ಆರೋಪ. ಈ ಕುರಿತು ತಮ್ಮ ಪ್ರತಿನಿಧಿ ಐಶ್ವರ್ಯ ಓಂ ಪ್ರಕಾಶ್ ರಾವ್ ಅವರನ್ನು ಮಾತನಾಡಿಸಿದ್ದಾರೆ. ಅವರು ಏನಂತ ಹೇಳಿದ್ದಾರೆ ನೋಡೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ PNSP ನ್ಯೂಸ್. ನಾನು ಐಶ್ವರ್ಯಗೌಡ. ಸೂಪರ್ ಹಿಟ್ ಸಿನಿಮಾ ಕೊಟ್ಟಂತಹ ಡೈರೆಕ್ಟರ್ ಮೇಲೆ ಈಗ ವಂಚನೆ ಆರೋಪ ಕೇಳ್ಬರ್ತಾ ಇರೋದು. ಅದು ಬೇರೆ ಯಾರು ಅಲ್ಲ, ಓಂ ಪ್ರಕಾಶ್ ರಾವ್ ಅವರು. ಇವತ್ತು ನಮ್ಮ ಜೊತೆ ಓಂ ಪ್ರಕಾಶ್ ರಾವ್ ಅವರು ಇದ್ದಾರೆ, ಅವರು ಮಾತಾಡ್ತಾ ಹೋಗ್ತೀರಿ. ಸರ್, ಮೊದಲಾಗಿ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ವಿ, ಈಗ ವಂಚನೆ ಆರೋಪ ಏನ್ ಹೇಳ್ತೀವಿ? ಅಂದ್ರೆ ಸ್ವಲ್ಪ ಸಿನಿಮಾ ಬಗ್ಗೆ ಬೇಜಾರಾಗುತ್ತೆ ಅಷ್ಟೇ. ನನಗೆ ನನ್ನ ಮೇಲೇನು ನಾನು ಯಾವತ್ತು ಬೇಜಾರು ಮಾಡ್ಕೊಂಡಿರಲಿಲ್ಲ. ಇದು ನಮ್ಮ ಸಿನಿಮಾ, ನಮ್ಮ ಕಲಾ ಸರಸ್ವತಿ ನೆಲ, ಇದು ಇಂಥ ಒಂದು ಜಾಗದಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತೇಳಿ ನಾನು ಸ್ಟಾರ್ಡಮ್ ಸಿನಿಮಾ ಮಾಡ್ತಿದ್ದೆ. ಸೊ ಎಲ್ಲ ಹೊಸಬರನ್ನ ಹಾಕೊಂಡು ಎಲ್ಲರೂ ಬರಲಿ, ನಾನು ಹೆಜ್ಜೆ ಇಟ್ಟು ನನ್ನ ಜೊತೆ ಎಲ್ಲರೂ ಬರಬೇಕು, ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋ ಒಂದು ಭಾವನೆಯಲ್ಲಿ ಈ ಸಿನಿಮಾ ಶುರು ಮಾಡಿದ್ದು. ಸೊ ಇದಕ್ಕೆಲ್ಲರೂ ಬೇರೆಯವರೆಲ್ಲ ಸಹಾಯ ಮಾಡಿದ್ದಾರೆ. ನಮ್ಮ ಸ್ನೇಹಿತರು ಸೋಮಣ್ಣ ಅಂತಿದ್ದಾರೆ, ಅವರು ಸಹಾಯ ಮಾಡಿದ್ದಾರೆ, ಬೇರೆಯವರು ಅವರು ಇವರೆಲ್ಲ ಮಾಡಿದ್ದಾರೆ. ಈ ಒಂದು ಎಲ್ಲ ಶುರು ಮಾಡಬೇಕಾದ್ರೆ ಭಾಸ್ಕರ್ ಅವರು ಕೂಡ ಸಹಾಯ ಮಾಡಿದ್ದಾರೆ, ಅವ್ರು ಕೊಟ್ಟಿದ್ದಾರೆ ಕಾಸನ್ನ ಪಾಪ. ಆಮೇಲೆ ವಾಸುದೇವ್ ರೆಡ್ಡಿ ಅಂತ ಅವರೇ ಮೇನ್ ಅದಕ್ಕೆ ಫೈನಾನ್ಸರೇ, ಅದಕ್ಕೆ ಆ ಲೆವೆಲ್ಗೆ ನಮ್ಗೆ ದುಡ್ಡು ಕೊಟ್ಟು ಎಲ್ಲ ಮಾಡಿ ಸಿನಿಮಾ ಮುಗಿಲಿಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಮಾಡ್ತಿರ್ಬೇಕಾದ್ರೆ ಈ ಒಂದು ಇದನ್ನ ಯಾರೋ ಒಬ್ಬ ವ್ಯಕ್ತಿ ತನ್ನ ಪ್ರಚಾರಕ್ಕೋಸ್ಕರ ಈ ರೀತಿ ಎಲ್ಲ ಮಾಡೋದ್ರಿಂದ ಏನು ಲಾಭ ಸಿಗುತ್ತೆ ಅಂತ ನನಗೆ ಗೊತ್ತಾಗ್ತದೆ. ಇದರಿಂದ ಸಿನಿಮಾ ಎಫೆಕ್ಟ್ ಆಗುತ್ತೆ, ನಮ್ಮ ಮುಂದಿನ ಇದಕ್ಕೆ ಬೇರೆ ಸಿನಿಮಾಗಳು ಏನು ಮಾಡ್ತೀವಿ ಅದಕ್ಕೆಲ್ಲ ಎಫೆಕ್ಟ್ ಆಗುತ್ತೆ. ಆಮೇಲೆ ಎಲ್ರಿಗೂ ಇವರೇ ಫೋನ್ ಮಾಡಿ ಎಲ್ಲರಿಗೂ ಹೇಳ್ತಾ ಇದ್ದಾರೆ. ಆಮೇಲೆ ಎಲ್ರಿಗೂ ಎಲ್ರೂ ವಾಸುದೇವ್ ರೆಡ್ಡಿ ಕಳಿಸ್ಕೊಡ್ತಾ ಇದ್ದಾರೆ. ಇದರಿಂದ ಏನು ನನ್ನ ಹತ್ರ ಬಂದು ಮಾತಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಮುಗಿದೋಯ್ತು ಕತೆ. ನಾನೆಲ್ಲ ರೆಡಿ ಮಾಡಿದ್ದೀನಲ್ಲ, ಎಲ್ಲ ಮಾಡ್ಕೊಂಡಿದ್ದೀನಿ, ನಾನೆಲ್ಲ ಮಾತಾಡಿ ಎಲ್ಲ ರೆಡಿ ಮಾಡಿದ್ದೆ. ಇವರೇ ಏನೇನೋ ಪ್ರಾಬ್ಲಮ್ ಶುರು ಮಾಡೋದಕ್ಕೆ. ಸರ್, ಅದೀಗ ಆಂಧ್ರ ಭಾಷೆಗೆ ನನ್ನ ಹತ್ರ ಬಂದು ಮಾತಾಡಿದ್ರೆ ಒಂದೇ ದಿನ ಅವ್ರು ಬಂದು ನಮ್ಮ ಚಾನಲ್ ಕಂಪ್ಲೇಂಟ್ ಕೊಟ್ಟಬೋದಂದ್ರೆ ನಾವು 6 ತಿಂಗಳಿಂದ ಮಾತಾಡ್ಸಕ್ಕೆ ಫೋನ್ ಮಾಡ್ತಾ ಇದ್ದೀನಿ, ಬಟ್ ಆದ್ರೆ ಅವ್ರು ಫೋನ್ ಎದುರು ಆರೋಪ ಕೂಡ ಯಾವತ್ತು ಯಾರು ಫೋನ್ ಮಾಡೋದು ತೆಗಿತಾರೆ, ನಾನು ಆ ಥರ ಮಾಡಲ್ಲ. ಯಾಕೆಂದರೆ ನಮ್ಗೆ ದುಡ್ಡು ಕೊಟ್ಟಿರೋರು ಪಾಪ, ಅವ್ರೇನೋ ಕಷ್ಟಪಟ್ಟು